ನಮಸ್ಕಾರ ಸ್ನೇಹಿತರೆ. ಇಂದು ನಾನು ಮಾತನಾಡ್ತಾ ಇರುವಂಥ ವಿಷಯ ಬಹಳ ಗಂಭೀರ ವಿಷಯ, ಮೊಬೈಲ್ ಗೇಮ್ಸ್. ಈ ವಿಡಿಯೋ ನೋಡುತ್ತಿರುವ ನಿಮ್ಮಲ್ಲಿ ಕೆಲವರು ಕೂಡ ರಾತ್ರಿ 2 ಗಂಟೆ 3 ಗಂಟೆವರೆಗೆ ಮೊಬೈಲ್ ಗೇಮ್ ಆಡ್ತಾ ಇರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಯುವಕರು ಇದ್ದರೆ ಅವರು ಕೂಡ ಈ ಒಂದು ಗೇಮಿಂಗ್ ಅಡಿಕ್ಷನ್ ಆಗಿರಬಹುದು. ನಿಮ್ಮಲ್ಲಿ ನೀವೇ ಒಂದು ಪ್ರಶ್ನೆ ಕೇಳ್ಕೊರಿ, ನೀವು ಗೇಮ್ ಆಡ್ತಾ ಇದ್ದೀರಾ ಅಥವಾ ಗೇಮ್ ನಿಮ್ಮನ್ನು ಆಡ್ತಾ ಇದೆಯಾ ಅಂತ ಹೇಳಿ. ಈ ಪ್ರಶ್ನೆಗೆ ನೀವು ಹಾನೆಸ್ಟಾಗಿ ಆನ್ಸರ್ ಕೊಡಬೇಕು. ಅಂದಾಗ ಮಾತ್ರ ಈ ಒಂದು ಮೊಬೈಲ್ ಗೇಮಿಂಗ್ ಅಡಿಕ್ಷನ್ದಿಂದ ನೀವು ಹೊರಗೆ ಬರೋಕ್ಕೆ ಹೇಗೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಈ ಒಂದು ಗೇಮಿಂಗ್ ಅಡಿಕ್ಷನ್ ಯಾವ ರೀತಿ ಆಗಿಬಿಟ್ಟಿದೆ ಅಂದ್ರೆ ಒಂದು ಗಂಭೀರ ಸಮಸ್ಯೆ ಆಗಿಬಿಟ್ಟಿದೆ. ಕೆಲವು ವಿದ್ಯಾರ್ಥಿಗಳು ಓದನ್ನು ಕಡೆಗಣಿಸ್ತಾ ಇದ್ದಾರೆ, ನಿದ್ದೆಯನ್ನು ಸರಿಯಾಗಿ ಮಾಡ್ತಾ ಇಲ್ಲ, ಜಾಸ್ತಿ ಆಗ್ತಾ ಇದೆ. ಅದರ ಜೊತೆಗೆ ಪೇರೆಂಟ್ಸ್ ಜೊತೆಗೆ ಮಾತು ಕಡಿಮೆ ಆಗಿದೆ, ಜೀವನದಲ್ಲಿ ಗುರಿ ಮರೆತು ಹೋಗುವಂಥ ಸನ್ನಿವೇಶಕ್ಕೆ ತಲುಪಿದ್ದಾರೆ. ಇದೆಲ್ಲದಕ್ಕೂ ಒಂದೇ ಕಾರಣ, ಮೊಬೈಲ್ ಗೇಮಿಂಗ್ ಅಡಿಕ್ಷನ್. ಯಾಕೆ ಯುವಕರು ಗೇಮಿಂಗ್ ಅಡಿಕ್ಟ್ ಆಗ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ಕೇವಲ ಒಂದು ಟೈಮ್ ಪಾಸು ಅಂತ ಪ್ರಾರಂಭ ಮಾಡಿರುವಂತಹ ಒಂದು ಗೇಮಿಂಗು ಈಗ ಅಡಿಕ್ಷನ್ಗೆ ಬಂದು ನಿಂತಿದೆ. ಇದಕ್ಕೆಲ್ಲ ಕಾರಣ ನೋಡೋದಾದ್ರೆ ಸ್ಟ್ರೆಸ್ ಇರ್ಬೋದು, ಲೋನ್ನೆಸ್ ಇರ್ಬೋದು, ಸ್ಟಡಿ ಪ್ರೆಷರ್ ಇರ್ಬೋದು, ರಿಯಲ್ ಲೈಫ್ ಫೇಲ್ಯೂರ್ ಇರ್ಬೋದು, ಫ್ರೆಂಡ್ಸ್ ಇನ್ಫ್ಲುಯೆನ್ಸ್ ಕೂಡ ಆಗಿರ್ಬೋದು. ಈ ಅಡಿಕ್ಷನ್ದಿಂದ ಹೊರಗೆ ಬರೋದಕ್ಕೆ ಮೊದಲೇದೇನಪ್ಪ ಅಂತಂದ್ರೆ, ನೀವು ಒಪ್ಕೊಳ್ರಿ. ಏನು ಒಪ್ಕೋಬೇಕು ಅಂತಂದ್ರೆ, ಗೇಮ್ ನಾನು ನಿಯಂತ್ರಣ ಮಾಡ್ತಾ ಇದ್ದೇನೋ ಅಥವಾ ಗೇಮ್ ನನ್ನನ್ನು ನಿಯಂತ್ರಿಸ್ತಾ ಇದೆ ಅನ್ನೋದನ್ನು ಒಪ್ಪಿಕೊಂಡ ದಿನವೇ ಬದಲಾವಣೆಯ ಮೊದಲ ದಿನ ಅಂದರೆ ತಪ್ಪಾಗಲಾರದು. ಮೊದಲ ಹೆಜ್ಜೆ ಅಂದ್ರೇನು, ಒಪ್ಕೊಳ್ಳೋದು. ಒಪ್ಕೊಂಡ ನಂತರ ಏನಪ್ಪ ಅಂದ್ರೆ ತಕ್ಷಣ ಯಾವುದನ್ನು ಕೂಡ ಬಿಡಕ್ಕೆ ಹೋಗಬೇಡಿ, ಅದು ಕೂಡ ಅಸಾಧ್ಯವಾದಂತಹ ಮಾತು. ಸಮಯವನ್ನು ಕಡಿಮೆ ಮಾಡ್ತಾ ಬನ್ನಿ. ಸಮಯವನ್ನು ಕಡಿಮೆ ಮಾಡ್ತಾ ಬಂದು ನಿಧಾನವಾಗಿ ಬದಲಾವಣೆಯನ್ನು ತಗೊಂಡು ಬನ್ನಿ. ಶಾಶ್ವತ ಪರಿಹಾರವನ್ನು ನೀವು ಪಡಿಬಹುದು. ಗೇಮ್ ಬದಲಾಗಿ ವಾಕಿಂಗ್ ಇರ್ಬೋದು, ಜಿಮ್ ಇರಬಹುದು, ಕ್ರಿಕೆಟ್ ಇರ್ಬೋದು, ಬ್ಯಾಡ್ಮಿಂಟನ್ ಇರ್ಬೋದು, ಯಾವುದಾದ್ರೂ ಸ್ಪೋರ್ಟ್ಸ್ಗಳಿರ್ಬಹುದು, ಯೋಗ ಇರಬಹುದು, ಹೊಸ ವಿಷಯಗಳನ್ನು ಕಲಿಯೋದಿರ್ಬಹುದು, ಎಡಿಟಿಂಗ್ ಇರ್ಬೋದು, ಮ್ಯೂಸಿಕ್ಕು, ರೀಡಿಂಗು ಅಥವಾ ಯಾವುದಾದ್ರೂ ಸ್ಕಿಲ್ಗಳನ್ನು ಕಲಿಯೋದು, ಅದರಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಿ. ಅದರ ಜೊತೆಗೆ ಏನಪ್ಪ ಅಂದ್ರೆ, ಗೇಮನ್ನು ತೆಗೆದು ಹಾಕುವಂಥ ಕೆಲಸ ಮಾಡಬೇಡ್ರಿ. ಕೆಲಸ ಏನಾಗಬೇಕಾಗಿದೆ, ನಿಮ್ಮ ಹವ್ಯಾಸಗಳನ್ನು ಬದಲಾಯಿಸುವಂಥದ್ದನ್ನು ನೀವು ಮಾಡಬೇಕು. ಜೀವನದಲ್ಲಿ ಗುರಿಯನ್ನು ಇಟ್ಕೊಳ್ಳಿ. ಒಂದು ಪ್ರಶ್ನೆಯನ್ನು ಕೇಳ್ಕೊಳ್ಳಿ, ಇನ್ನು 1 ವರ್ಷದಲ್ಲಿ ನಾನು ಎಲ್ಲಿರಬೇಕು, ಜಾಬು ಅಥವಾ ನನ್ನ ಸ್ಕಿಲ್ಲೋ, ರೆಸ್ಪೆಕ್ಟೋ, ಹೆಲ್ತೋ ಅನ್ನುವಂಥದ್ದು. ಈ ಗುರಿಯನ್ನು ಇಟ್ಕೊಂಡು ಮುಂದೆ ನಡೆಯುವಂತಹ ಕೆಲಸವನ್ನು ಮಾಡಿ. ಬಲವಾದ ಗುರಿ ಇದ್ದಾಗ ದುರ್ಬಲವಾದ ಅಡಿಕ್ಷನನ್ನು ನೀವು ನಾಶ ಮಾಡಬಹುದು. ಸ್ನೇಹಿತರೆ, ಗೇಮ್ ನಿಮಗೆ ವರ್ಚುವಲ್ ವಿಕ್ಟರಿಯನ್ನು ಕೊಡುತ್ತೆ, ಆದರೆ ಜೀವನ ರಿಯಲ್ ಎಫರ್ಟ್ಗಳನ್ನು ಕೇಳುತ್ತೆ. ಹಾಗಾಗಿ ಇಂದು ನೀವು ಗೇಮ್ಗೆ ಟೈಮ್ ಕೊಟ್ಟರೆ ನಾಳೆ ಜೀವನ ನಿಮಗೆ ಟೈಮ್ ಕೊಡಲ್ಲ. ಆದಷ್ಟು ಈ ಅಡಿಕ್ಷನ್ದಿಂದ ಹೊರಬರೋ ಪ್ರಯತ್ನವನ್ನು ಮಾಡಿ. ಮಾಹಿತಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ, ಲೈಕ್ ಮಾಡಿ.